ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ನಾನು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಬಗ್ಗೆ ಕತೆ ಹೇಳಿದ್ದೆ ನಿಮಗೆ. ಅಂದರೆ ಸ್ಟೋರಿನ ಹೇಳಿದ್ದೆ. ನಾನು ಹಿಂದೆ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಕಥೆಯನ್ನು ಹೇಳೋದು ಅಷ್ಟು ಈಸಿ ಅಲ್ಲ. ತುಂಬ ಆ ಒಂದು ಸಿನಿಮಾನ ನೋಡಿರಬೇಕು, ಇಲ್ಲ ಆ ಒಂದು ಕಥೆಯನ್ನು ನಾವು ನೀಟಾಗಿ ಕೇಳಿರಬೇಕು. ಆವಾಗ ಮಾತ್ರನೇ ಆ ಒಂದು ಕಥೆನ ನಾವು ನೀಟಾಗಿ ನಿಮ್ಮವರೆಗೂ ತರೋಕ್ಕೆ ಸಾಧ್ಯ. ನಾನು ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ಸಿನಿಮಾ ಬಗ್ಗೆ ನಾನು ನಿಮಗೆ ಕತೆ ಹೇಳೋಣ ಅಂತ ಹೋಗುವಾಗ ಇನ್ನೂ ಒಂದು ಪರ್ಫೆಕ್ಟಾಗಿ ಹೇಳಬೇಕಲ್ಲ ನಿಮಗೆಲ್ರಿಗೂ ಅಂದ್ಬಿಟ್ಟು ನಾನು ಆ ಸಿನಿಮಾನ ನೋಡ್ತಾ ಇದ್ದೆ. ಅಪ್ಪ ಏನು ನನಗೆ ನಿಜವಾಗ್ಲೂ ಲಾಸ್ಟಲ್ಲಿ ನನಗೆ ನಾನೇ ಕಂಟ್ರೋಲು ಮಾಡೋಕ್ಕಾಗಿಲ್ಲ, ನನ್ನ ಇಮೋಷ್ನಲ್ಲು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ನನ್ನ ಅಳುನೂ ನಾನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಎಂಥ ಒಂದು ಡೈರೆಕ್ಷನ್ನು. ಯಾವುದಪ್ಪ ಸಿನಿಮಾ ಅಂತೀರಾ? ರಂಗನಾಯಕಿ. ಸಾಧಾರಣವಾಗಿ ಎಲ್ಲರೂ ಈ ಸಿನಿಮಾನ ಕೇಳಿರ್ತೀರ ಮತ್ತು ತುಂಬ ಜನ ನೀವು ನೋಡಿರ್ತೀರ. ಎಂಥ ಕಥೆನ ಅವರು ಮಾಡಿಬಿಟ್ಟಿದ್ದಾರೆ. ಅಪ್ಪ ದೇವರೇ, ಎಷ್ಟು ಸೂಕ್ಷ್ಮವಾಗಿರುವಂಥ ಒಂದು ವಿಷಯಗಳು. ಆ ಒಂದು ಎಡಕಲ್ಲು ಗುಡ್ಡದ ಮೇಲೆ ಅಂತ ತಗೊಂಡಾಗ ಒಂದು ಹೆಣ್ಣು ಯಾಕೆ ತಪ್ಪು ಮಾಡ್ತಾಳೆ, ಯಾವ ರೀತಿ ತಪ್ಪು ಮಾಡಿಬಿಡ್ತಾಳೆ ಪಾಪ. ಅವಳಿಗೆ ಗೊತ್ತಿಲ್ಲದೆ ಮಾಡ್ತಾಳೋ, ಗೊತ್ತಿದ್ದು ಮಾಡ್ತಾಳೋ, ಅವಳು ಏನು ಅನ್ನೋದನ್ನು ಅವರು ಅಷ್ಟು ಒಂದು ಸೆನ್ಸಿಟಿವ್ ಆಗಿರೋ ವಿಷಯನ ಆ ಕತೆ ಮಾಡಿ ಡೈರೆಕ್ಷನ್ ಮಾಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಥರ ಒಂದು ನಿರ್ದೇಶಕರು ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಆಶಿಸ್ತೀನಿ. ಸೊ ಇವತ್ತಿನ ಒಂದು ಸಿನಿಮಾ ಯಾವುದ್ರ ಬಗ್ಗೆ ನಾನು ಕತೆ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಹೇಳಿದ್ನಲ್ಲ, ರಂಗನಾಯಕಿ. ರಂಗನಾಯಕಿ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಅವರು ಅದೇ ನಾನು ಆ ಫಿಲಮಲ್ಲೂ ಹೇಳ್ದಂಗೆ ಅವರು ಚೂಸ್ ಮಾಡಿರೋಂಥ ಕ್ಯಾರೆಕ್ಟ್ರುಗಳು ನೋಡಿ ಎಷ್ಟು ವರ್ಕ್ ಮಾಡಿದ್ದಾರೆ ನೋಡಿ. ಈ ಪಾತ್ರ ಇವ್ರಿಗೆ, ಈ ಪಾತ್ರ ಇವ್ರಿಗೆ ಅಂತ ಅವ್ರವ್ರಿಗೆ ಕೊಟ್ಟಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಆರತಿಯವರು ಕೆಲವು ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಕೆಲವು ಸಿನಿಮಾದಲ್ಲಿ ಸ್ವಲ್ಪ ಡಲ್ಲಾಗೆ ಮಾಡಿರ್ತಾರೆ. ಬಟ್ ಈ ಸಿನಿಮಾನ ಅವರು ತಿಂದುಬಿಟ್ಟಿದ್ದಾರೆ, ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಅವರೇನಾ ಅದು ಅಂತ ಅನಿಸೋ ಮಟ್ಟಿಗೆ ಅವರು ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ರಂಗನಾಯಕಿಯ ಮುಖ್ಯ ಪಾತ್ರದಲ್ಲಿ ಆರತಿಯವರು, ಮತ್ತು ರಾಮಕೃಷ್ಣ ಅವರು, ಅಶೋಕ್ ಅವರು, ಅಂಬರೀಷ್ ಅವರು, ದಿನೇಶ್ ಅವರು, ಮುಸಿ ಕೃಷ್ಣಮೂರ್ತಿ ಅವರು ಒಂದು 2-3 ಸೀನಲ್ಲಿ ಬಂದು ಹೋಗ್ತಾರೆ. ಗಂಗಾಧರ್ ಅವರು ಕೂಡ ಮಾಡಿದ್ದಾರೆ, ರಾಜಾನಂದ್ ಅವರು ಮಾಡಿದ್ದಾರೆ. ಇಷ್ಟೂ ಪಾತ್ರಗಳು ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅವರವರ ಒಂದು ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ಆದರೆ ಅಂಬರೀಷು, ಆರತಿ, ರಾಮಕೃಷ್ಣ ಅವರು ಮತ್ತು ಅಶೋಕ್ ಅವರು ಅವರ ಪಾತ್ರನ ಹಾಗೆ ತಗೊಂಬಿಟ್ಟಿದ್ದಾರೆ ಅವರು, ಆ ಥರ ನಾನು ಹೇಳ್ಬೋದು. ಸರಿ, ನಾವಿವಾಗ ಕತೆಗೆ ಹೋಗೋಣ. ಕತೆ ಶುರು ಮಾಡೋಕ್ಕೆ ಮುಂಚೆ ಒಂದು ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ತುಂಬ ಜನ ನಾಟಕಗಳನ್ನ ನೋಡ್ತಾ ಇಲ್ಲ. ನಾಟಕಗಳು ಇದೆಯೋ ಇಲ್ವೋ ಅದು ಸ್ವಲ್ಪ ನನಗೆ ಡೌಟಲ್ಲೇ ಇದೆ. ಬಟ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಮೆಜೆಸ್ಟಿಕ್ನಲ್ಲಿ ಒಂದು ನಾಟಕ ಥಿಯೇಟ್ರ್ ಇದೆ, ಅದಕ್ಕೆ ಹೋಗ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ನಮ್ಮ ನಾಟಕ ನೋಡಿ ಬನ್ನಿ ಅಂತ ಹೇಳ್ತಿರ್ತಾರೆ. ಈಗ ಸ್ವಲ್ಪ ಮತ್ತೆ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಊರಹಬ್ಬದಲ್ಲಿ ನಾನು ನಾಟಕ ನೋಡಿದೆ, ಈಗೀಗ ರೀಸೆಂಟಾಗಿ ಗಣೇಶ ಕೂಡಿಸಿದಾಗ ಕೂಡ ನಾಟಕ ನೋಡಿದೆ, ಮತ್ತು ನೋಡ್ತಾ ಇರ್ತೀನಿ 4-5 ಕಡೆ ನಾನು ನೋಡಿದ್ದೀನಿ ನಾಟಕನ ಈ ನಡುವೆ. ಸೊ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಕಾಸ್ಟ್ಯೂಮು, ಆ ಪಾತ್ರ, ಮತ್ತು ಸ್ಪಾಟಲ್ಲಿ ಡೈಲಾಗ್ ಮಾತಾಡಬೇಕು, ಒನ್ ಮೋರ್ ಇಲ್ಲ, ಕಟ್ಟಿಲ್ಲ, ಟೇಕ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಹೋಗ್ತಾ ಇರಬೇಕು. ಸೊ ಅದು ಮತ್ತೆ ಬಂದಿದೆ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಒಂದು ನಾಟಕ ಕಂಪನಿನ ಒಬ್ಬರು ನಡೆಸ್ತಾರೆ ಅಂತ ಹೇಳಿದರೆ ಅವಾಗೆಲ್ಲ ತುಂಬ ಕಷ್ಟ ಇತ್ತು. ಅವ್ರು ಇರೋಕ್ಕೆ ಜಾಗ, ಅವ್ರಿಗೆ ಊಟ, ಬಟ್ಟೆ, ಮತ್ತು ಅವ್ರಿಗೆ ಸೇಫ್ಟಿ, ಆಮೇಲೆ ಅವ್ರಿಗೆ ಪಾತ್ರಗಳು, ಅವ್ರಿಗೆ ಡೈಲಾಗ್ಸ್ಗಳು, ಮತ್ತು ಅವರವರ ಪಾತ್ರಕ್ಕೆ ಯಾರ್ಯಾರನ್ನೋ ಕರ್ಕೊಂಬಂದು ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ರಿಹರ್ಸಲ್ಗಳು ಕೊಟ್ಟು, ಆ ಟೈಮಲ್ಲಿ ಒಂದು ಊಟಗಳು, ಆ ಟೈಮಲ್ಲಿ ಒಂದು ವ್ಯವಸ್ಥೆಗಳು ಎಲ್ಲ ಮಾಡಿ ನಡೆಸೋದು ಅದು ಸುಲಭವಾದ ಮಾತಲ್ಲ, ನಿಜವಾಗ್ಲೂ ಅಲ್ಲ. ಇವಾಗ
ಸಿನಿಮಾ ಅಷ್ಟು ಕಷ್ಟ ಇದೆ, ಸಿನಿಮಾ ಕೂಡ ತೆಗೆಯೋದು ತುಂಬ ಕಷ್ಟ ಇದೆ. ಆದರೆ ಸ್ವಲ್ಪ ಸುಲಭ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಆಗಿನ ಕಾಲದ ಥರ ಆಗೆಲ್ಲ ಕೂಡ ಸಿನಿಮಾ ಅಂತ ಹೇಳಿದರೆ ರಿಹರ್ಸಲ್ ಇರ್ತಿತ್ತು. ಈಗಿಲ್ಲ. ಆ ಒಂದು ಪಾತ್ರನೇ ಹೇಳ್ತಾರೆ, ಡೈಲಾಗ್ಸ್ನ ಕೊಡ್ತಾರೆ. ಆ ಒಂದು ಪಾತ್ರ ಅವತ್ತಿನ ದಿನ ಯಾವುದಿದೆ, ಆ ಒಂದು ಫಿಲ್ಮ್ ಆ್ಯಕ್ಟ್ರೋ ಇಲ್ಲ ಆ್ಯಕ್ಟ್ರಸ್ಸೋ ಬಂದು ಕಾಮಿಡಿಯನ್ನೋ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅವ್ರು ಬಂದು ಅವತ್ತಿನ ದಿನ ಶೂಟಲ್ಲಿ ಅವ್ರದ್ದು ಏನೇನಿದೆ ಪಾತ್ರಗಳನ್ನ ಮಾಡಿ ಅವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ಸೊ ಅವ್ರಿಗೆ ಮಾತ್ರ ಫೆಸಿಲಿಟಿಗಳು, ಅವ್ರಿಗೆ ಊಟ, ಅವ್ರಿಗೆ ಸ್ಟೇಯಿಂಗು, ಅದನ್ನು ಅವರು ಆ ಒಂದು ಎಂಟೈರ್ ಟೀಮು ಯೂನಿಟ್ ಅವರು ನೋಡ್ಕೊಳ್ತಾರೆ. ಬಟ್ ಇದು ಹಂಗಲ್ವಲ್ಲ. ಫುಲ್ಲು ಆ ನಾಟಕದಲ್ಲಿ ಎಷ್ಟು ಜನ ಪಾತ್ರ ಮಾಡ್ತಾರೋ ಅಷ್ಟು ಜನ ಅಲ್ಲಿರಬೇಕು, ಅಷ್ಟು ಜನಕ್ಕೆ ಊಟ, ಸ್ಟೇಯಿಂಗು ಎಲ್ಲ ಅಷ್ಟು ಸುಲಭವಾದ ಮಾತಲ್ಲ. ಮತ್ತು ಒಂದು ಪಾತ್ರಧಾರಿ ಅವಳೇನಾದರೂ ಕೈ ಕೊಟ್ಟು ಓಡೋದ್ರೆ, ಅವಳಿಗೇನಾದರೂ ಹುಷಾರಿಲ್ಲ ಅಂದರೆ, ಇಲ್ಲ ಯಾವುದೋ ಡೆತ್ ಆಯಿತಾ, ಏನಾದ್ರೂ ಆ ಪಾತ್ರಕ್ಕೆ ಇನ್ನೊಬ್ಬರು ಬರಬೇಕು ಆ್ಯಕ್ಟ್ ಮಾಡಬೇಕಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಅದೇ ಥರನೇ ಸರ್ಕಸ್ ಕೂಡ. ಸರ್ಕಸ್ ಇವಾಗ ಎಲ್ಲಾದರೂ ಬಂತು ಅಂತ ಹೇಳಿದ್ರೆ ನಾವು ಹೋಗಿ ನೋಡ್ತೀವಿ. ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಸರ್ಕಸ್ ಎಲ್ಲ ನೋಡಿದಾಗ ಈ ನಾಯಿ, ಈ ಬರ್ಡ್ಸು, ಗಿಳಿಗಳು, ಮತ್ತು ಆನೆ, ಕುದುರೆಗಳು, ಇದೆಲ್ಲ ಅಲ್ಲಿ ಸರ್ಕಸ್ ಮಾಡ್ತಿರ್ಬೇಕಾದ್ರೆ ಯಪ್ಪ ಇವ್ರಿಗೆಲ್ಲ ಹೆಂಗಿವರು ಏನಪ್ಪ ಅದು ಲಯನ್ ನೋಡಿದ್ದೀನಿ ನಾನು, ಟೈಗರು, ಅವರು ಹೇಳೋ ಥರನೇ ಕೇಳೋದನ್ನು ನೋಡಿದ್ದೀನಿ. ಆ ಥರದ್ದೆಲ್ಲ ನೋಡಿದ್ದೀನಿ ನಾನು. ತುಂಬ ನಮ್ಮ ತಂದೆಗೆ ತುಂಬ ಶೋಕಿ ಇತ್ತು. ನಮ್ಮ ತಂದೆಗೆ ಅದು ಸರ್ಕಸ್ಗೂ ಕರ್ಕೊಂಡೋಗೋದು. ನಮ್ಮ ತಂದೆ ಜೊತೆನ ನಾನು ತುಂಬ ಫಿಲಮ್ಸ್ ನೋಡಿರೋದು ಕೂಡ. ಬರೀ ದೆವ್ವದ ಫಿಲಮ್ ಕರ್ಕೊಂಡೋಗ್ತಾಯಿದ್ರು, ಇಂಗ್ಲೀಷ್ ಮೂವಿ. ಸೊ ಹಾಗೆ ನಾಟಕ ಮತ್ತು ಸರ್ಕಸ್ ನಡೆಸೋದು ಅಷ್ಟು ಸುಲಭ ಅಲ್ಲ. ಮತ್ತು ನಾಟಕ ಸರ್ಕಸ್ನೆಲ್ಲ ನಡೆಸ್ಕೊಂಡು ಬಂದಂತಹ ಆ ಒಂದು ವ್ಯಕ್ತಿಗಳಿಗೆ ನಾನು ನಿಜವಾಗ್ಲೂ ಇವತ್ತಿನ ದಿನ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ. ಮತ್ತೆ ಅದೆಲ್ಲ ಮತ್ತೆ ಬರಲಿ. ಯಾಕೆಂದರೆ ಎಷ್ಟೋ ಕಲಾವಿದರು ಹುಟ್ಕೊತಾರೆ, ಎಷ್ಟೋ ಮನೆಗಳು ಬೆಳಗತ್ತೆ, ಎಷ್ಟೋ ಮನೆಗೆ ಊಟ ಆಗತ್ತೆ. ಮತ್ತು ನಾವೆಲ್ಲ ಅದಕ್ಕೆ ಪ್ರೋತ್ಸಾಹ ಕೊಡೋಣ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ, ರಂಗನಾಯಕಿ ಸಿನಿಮಾದ ಒಂದು ಕಥೆಯನ್ನು ನಾನಿವಾಗ ಶುರು ಮಾಡ್ತಾಯಿದ್ದೀನಿ.